ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅಥವಾ ಗಣೇಶನ ವಿಗ್ರಹವನ್ನ ಮೆರವಣಿಗೆ ಮಾಡಬೇಕಾದ್ರೆ ಯಾರ ಹತ್ರ ಎಲ್ಲ ನಾವು ಪರ್ಮಿಷನ್ ಅನ್ನ ತಗೋಬೇಕು ಅಂತ ತಿಳಿಸ್ತೀನಿ. ಸೊ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಸೊ ಯಾರ್ಯಾರ ಹತ್ರ ಪರ್ಮಿಷನ್ ಅನ್ನ ತಗೋಬೇಕಪ್ಪ ಅಂತ ಅಂದ್ರೆ, ಗ್ರಾಮ ಮಟ್ಟದಲ್ಲಿ ಏನಾದರೂ ನೀವು ಗಣೇಶನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡೋ ಹಾಗಿದ್ರೆ ಗ್ರಾಮ ಪಂಚಾಯಿತಿ ಅವ್ರ ಹತ್ರ ಪರ್ಮಿಷನ್ ಅನ್ನು ತಗೋಬೇಕು. ಅದೇ ರೀತಿ ನಗರ ಪ್ರದೇಶದಲ್ಲಾದ್ರೆ ಪುರಸಭೆ ಅಥವಾ ನಗರಸಭೆಯಲ್ಲಿ ನೀವು ಒಂದು ಪರ್ಮಿಷನ್ ಲೆಟರನ್ನು ತಗೋಬೇಕಾಗುತ್ತೆ. ಅದೇ ರೀತಿಯಾಗಿ ಅಗ್ನಿಶಾಮಕ ಇಲಾಖೆಯಿಂದ ಅನುಮತಿ ಪತ್ರವನ್ನು ತಗೋಬೇಕು. ನಂತರ ಬೆಸ್ಕಾಂ ಇಲಾಖೆಯಿಂದ ಅನುಮತಿ ಪತ್ರವನ್ನು ತಗೋಬೇಕಾಗುತ್ತೆ. ಅದೇ ರೀತಿಯಾಗಿ ಖಾಸಗಿ ಜಮೀನಿನಲ್ಲಿ ನೀವೇನಾದರೂ ಗಣೇಶನ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಮಾಲೀಕರ ಕಡೆಯಿಂದನೂ ಸಹ ನೀವು ಒಂದು ಅನುಮತಿ ಪತ್ರವನ್ನು ಪಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಆ ಏರಿಯಾ ಅಥವಾ ವಾರ್ಡ್ ಅಥವಾ ಆ ಗ್ರಾಮ ಯಾವೊಂದು ಹತ್ತಿರದಲ್ಲಿ ಪೊಲೀಸ್ ಸ್ಟೇಷನ್ ಇರುತ್ತೋ ಆ ಒಂದು ಪೊಲೀಸ್ ಸ್ಟೇಷನಿಂದನೂ ಸಹ ನೀವು ಅನುಮತಿ ಪತ್ರವನ್ನು ಪಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಗಣೇಶನನ್ನು ಇಡುವಂಥವರ 3 ಜನರ ಆಧಾರ್ ಕಾರ್ಡ್ ನಂತರ ಫೋಟೋ ಬೇಕಾಗುತ್ತೆ. ಅದೇ ರೀತಿಯಾಗಿ ಧ್ವನಿವರ್ಧಕ ಬಳಕೆಗೆ ಅನುಮತಿಗಾಗಿ ನಿಗದಿತ ಶುಲ್ಕವನ್ನು ಕಟ್ಟಿರ್ತಕ್ಕಂಥ ಚಲನ್ ಬೇಕಾಗುತ್ತೆ. ಯಾಕಂದರೆ ನೀವು ಮೈಕನ್ನು ಯೂಸ್ ಮಾಡಬೇಕಾದ್ರೆ ಅದು ಇಷ್ಟು ಅಂತ ಹೇಳ್ಬಿಟ್ಟು ಫೀಸ್ ಇರುತ್ತೆ, ಇಷ್ಟು ದಿನಕ್ಕೆ ಇಷ್ಟು ಅಂತ ಹೇಳ್ಬಿಟ್ಟು ಅದು ಕಟ್ಟಿರ್ತಕ್ಕಂಥ ರೆಸಿಪ್ಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ನಂತರ ಮೆರವಣಿಗೆ ಮಾಡುವಂತಹ ವಾಹನದ ದಾಖಲೆಗಳು ಬೇಕಾಗುತ್ತೆ. DL ಆಗಿರ್ಬೋದು, RC ಆಗಿರ್ಬೋದು, ಇನ್ಸೂರೆನ್ಸ್ ಆಗಿರ್ಬೋದು, ಇದು ಒಂದು ಕಾಪಿ ಜೆರಾಕ್ಸ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೊ ಇಷ್ಟು ದಾಖಲಾತಿಗಳಿದ್ರೆ ವಿಘ್ನ ವಿನಾಶಕ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಬೋದು ಸ್ನೇಹಿತರೆ. ಸೊ ಗಣೇಶನ ವಿಗ್ರಹವನ್ನು ಇಡಬೇಕಾದ್ರೆ ಯಾರ ಹತ್ರ ಎಲ್ಲ ಪರ್ಮಿಷನನ್ನು ತಗೋಬೇಕು, ಎಲ್ಲಿ ಹೋಗಿ ತಗೋಬೇಕು, ಇವೆಲ್ಲ ಡೌಟ್ ಇರುತ್ತೆ. ಸೊ ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಅವರು ಸಹ ಗಣೇಶ ಇಡೋದಕ್ಕೆ ಎಲ್ಲೆಲ್ಲಿ ಪರ್ಮಿಷನನ್ನು ತಗೋಬೇಕು ಅಂತ ಗೊತ್ತಾಗುತ್ತೆ. ಸೊ ಇಷ್ಟು ಜನರ ಹತ್ರ ನೀವು ಪರ್ಮಿಷನನ್ನು ತಗೊಂಡು ನೀವು ಗಣೇಶನ ವಿಗ್ರಹವನ್ನು ನಿಮ್ಮ ಒಂದು ಏರಿಯಾದಲ್ಲಿ ಪ್ರತಿಷ್ಠಾಪನೆ ಮಾಡ್ಬೋದು. ಸೊ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಗಣೇಶನನ್ನು ಇಡಬೇಕಾದ್ರೆ ಯಾರ ಹತ್ರ ಎಲ್ಲ ಪರ್ಮಿಷನ್ ತಗೋಬೇಕು ಅಂತ ಹೇಳ್ಬಿಟ್ಟು. ಸೊ ಈ ಒಂದು ವಿಡಿಯೋವನ್ನು ಅಂಥವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಅವರು ಸಹ ವಿಘ್ನ ವಿನಾಶಕ ಶ್ರೀ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬೈ, ಟೇಕ್ ಕೇರ್ ಫ್ರೆಂಡ್ಸ್.